ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು. ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು. ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು. ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು. ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು. ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ
ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು. ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು. ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು. ಈ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಈ ರಾಜಶೇಖರ್ ಮೃತಪಟ್ಟಿರೋದು ಹಾಗಾದ್ರೆ ಯಾರ ಬುಲೆಟ್ ಇಂದ, ಯಾರ ಗನ್ನಿಂದ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ತನಿಖೆ ಆಗಬೇಕಾಗಿರೋದು. ಮೃತ ರಾಜಶೇಖರ್ ದೇಹ ಸೀಳಿದ್ದು 12mm ಬುಲೆಟ್. ಪೋಸ್ಟ್ಮಾರ್ಟಂ ಸಂದರ್ಭದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣ ಆಗಿರುವಂತಹ ಈ ಬುಲೆಟ್ ಹಾಗಾದ್ರೆ ಯಾರ ಗನ್ನಿಂದ ಸಿಡಿದಿರೋದು ಅನ್ನೋ ಪ್ರಶ್ನೆ. ಇದು ಯಾರ ಗನ್ನ ಬುಲೆಟ್ ಅಂತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಅದೇ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇರೋದು.